ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ಇಂದು ಗಣೇಶ ಅವರು ನಿಮಗೆ ಕೊಡ್ತಾ ಇರೋ ಒಂದು ವಿಶೇಷ ಸೂಚನೆ ಏನು ಅನ್ನೋದನ್ನು ನೋಡೋಣ. ನೀವು ತುಂಬ ದಿನಗಳಿಂದ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅಥವಾ ಒಂದು ಕನಸನ್ನು ಮನಸ್ಸಲ್ಲಿ ಇಟ್ಕೊಂಡು ಇದು ಯಾವಾಗ ನೆರವೇರುತ್ತೋ ಅಂತ ಕಾಯ್ತಾ ಇದ್ದೀರಾ. ಆದರೆ ಚಿಂತೆ ಬೇಡ, ಇಂದು ಅದರ ಬಗ್ಗೆ ಸ್ಪಷ್ಟವಾದ ಒಂದು ಸಂದೇಶ ನಿಮಗೆ ಸಿಗ್ತಾ ಇದೆ. ಗಣೇಶ ಅವರು ನಿಮ್ಮ ದಾರಿಯಲ್ಲಿರುವ ಎಲ್ಲ ಅಡ್ಡಿ ಆತಂಕಗಳನ್ನು ಹೇಗೆ ನಿವಾರಣೆ ಮಾಡೋದು ಅನ್ನೋದರ ಒಂದು ಸೂಚನೆಯನ್ನು ಈ ರೀಡಿಂಗ್ನಲ್ಲಿ ನಾವು ನೋಡ್ಬೋದು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಮಾತ್ರ ಸ್ವೀಕರಿಸಿ. ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈಗ ಒಂದು ಕ್ಷಣ ಕಾಲ ಕಣ್ಣನ್ನು ಮುಚ್ಚಿ ದೀರ್ಘವಾದ ಉಸಿರನ್ನು ತಗೊಳ್ಳಿ. ನಿಮ್ಮ ಇಷ್ಟ ದೈವ ಗಣೇಶ ಆಗಿದ್ದರೆ ಅವರನ್ನು, ಅಥವಾ ಬೇರೆ ಯಾವುದೇ ದೇವರಾದರೂ ಕೂಡ, ಅಥವಾ ಯೂನಿವರ್ಸ್ ಆಗಿದ್ದರೆ ಯೂನಿವರ್ಸ್ನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕಷ್ಟ ಹೀಗಿದೆ ಅದಕ್ಕೆ ಒಂದು ಸ್ಪಷ್ಟವಾದ ಸೂಚನೆ ಕೊಡಲಿಕ್ಕೆ ಕೇಳ್ಕೊಳ್ಳಿ. ನಾನಿಲ್ಲಿ 3 ಕಾರ್ಡ್ಗಳ ಆಯ್ಕೆಯನ್ನು ಕೊಟ್ಟಿದ್ದೀನಿ. 3ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನಿಮ್ಮ ಜೀವನದಲ್ಲಿ ಬೇಕಾಗಿರೋದು ಫೋಕಸ್ ಮತ್ತು ಕ್ಲಾರಿಟಿ. ಯಾಕೆ ಅಂದರೆ ತುಂಬ ವಿಷಯಗಳ ಮೇಲೆ ನೀವು ಗಮನ ಕೊಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಅದರಿಂದ ನಿಮ್ಮ ಎನರ್ಜಿ ಎಲ್ಲನೂ ಕೂಡ ಚದುರಿ ಹೋಗ್ತಾ ಇದೆ. ಯಾವುದು ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯನೋ ಅದಕ್ಕೆ ಮೊದಲು ಆದ್ಯತೆಯನ್ನು ಕೊಡಿ. ನೀವು ಸರಿಯಾದ ಪ್ರಯಾರಿಟಿ ಕೊಟ್ಟ ಕ್ಷಣದಲ್ಲೇ ಎಲ್ಲ ಅಡ್ಡಿಗಳು ಕಡಿಮೆ ಆಗುತ್ತೆ, ಕೆಲಸಗಳು ಸುಗಮವಾಗಿ ನಡೆಯುತ್ತೆ, ನಿಮ್ಮನ್ನು ಯಶಸ್ಸಿನ ಕಡೆ ಕರೆದೊಯ್ಯುತ್ತೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಇದೀಗ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ಕೆಲವೊಂದು ಘಟನೆಗಳೇನಿದೆ ಅದನ್ನು ಸ್ವೀಕರಿಸೋದಕ್ಕೆ ನೀವು ತುಂಬ ಕಷ್ಟಪಡ್ತಾ ಇದ್ದೀರಾ ಅನ್ನೋದು ಕಾಣಿಸ್ತಾ ಇದೆ. ಅದು ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಪರಿಸ್ಥಿತಿ ಆಗಿರ್ಬೋದು, ಅಥವಾ ನಿಮ್ಮದೇ ಭಾವನೆಗಳು ಕೂಡ ಆಗಿರಬಹುದು. ಓಡಬೇಡಿ, ಖಂಡಿತ ಸ್ವೀಕರಿಸಿ. ನೀವು ಎಷ್ಟು ಪ್ರತಿರೋಧ ಮಾಡ್ತೀರೋ ಅದು ಅಷ್ಟೇ ಕಷ್ಟವನ್ನು ಕೊಡುತ್ತೆ. ನೀವು ಸ್ವೀಕಾರವನ್ನು ಕಲಿತ ಕ್ಷಣದಿಂದಲೇ ನಿಮ್ಮ ಒಳಗಿನ ಭಾರ ಕಡಿಮೆಯಾಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಚೇಂಜ್ ಕೂಡ ಶುರು ಆಗುತ್ತೆ. ನಿಮಗೆ ತುಂಬ ಕಷ್ಟ ಕೊಡ್ತಿರೋ ಒಂದು ವಿಷಯನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಗಣೇಶ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ನಿಮ್ಮ ಸುತ್ತ ನೆಗೆಟಿವ್ ಎನರ್ಜಿ, ಒತ್ತಡ, ಬೇಡವಾದ ಭಾವನೆಗಳು ಜಾಸ್ತಿ ಕಾಣ್ತಾ ಇದ್ದಾವೆ. ಅದೆಲ್ಲ ಕೂಡ ನಿಮ್ಮ ಮನಸ್ಸನ್ನು, ಕೆಲಸವನ್ನು ಹಾಳು ಮಾಡ್ತಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಅದಕ್ಕಾಗಿ ಪ್ರತಿದಿನ ಗಣೇಶ ಅವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿ ಓಂ ಗಂ ಗಣಪತಿಯೇ ನಮಃ ಅನ್ನೋ ಒಂದು ಮಂತ್ರವನ್ನು ಜಪಿಸಿ. ಗಣೇಶ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾರೆ. ಧನ್ಯವಾದಗಳು. ಶುಭ ದಿನ.